ಗೊತ್ತಿರ್ತದ. ಸುಮ್ಮನೆ ಯಾರರ ಹೇಳಿದ ಮಾತಿನ ಮೇಲೆ, ಯಾರರ ಏನಾರ ಹೇಳಿದ ಮಾತಿನ ಮೇಲೆ ನಾವು ಯಾರ ಮ್ಯಾಗೂ ಅವಿಶ್ವಾಸ ಮಾಡಬಾರದು. ಯಾರ ಮ್ಯಾಗೂ ಅವಿಶ್ವಾಸ ಮಾಡಬಾರದು. ನಾವು ಗಂಡನ ಮೇಲಾಗಲಿ, ಹೆಂಡತಿ ಮೇಲಾಗಲಿ, ಮನೆಯವ್ರ ಮೇಲಾಗಲಿ ನಾವೆಂದೂ ಅವಿಶ್ವಾಸ ಮಾಡಬಾರ್ದು. ಆ ರೀತಿಯೊಳಗೆ ಮಣಿಯೊಳಗೆ ಏನಪ್ಪ ಅಂತಂದ್ರೆ ನಮ್ಮ ಸಂಸಾರ ಸುಂದರಮಯವಾಗಿ ನಡಿಬೇಕಾಗಿತ್ತು. ಅಂದ್ರೆ ಏನು ಬೇಕು ಅಂತಂದ್ರೆ ನಂಬಿಕೆ ಬೇಕು, ವಿಶ್ವಾಸ ಬೇಕು, ಮಕ್ಕಳ ಮೇಲೂ ವಿಶ್ವಾಸ ಇರಬೇಕು. ಯಾರ ಒಂದು ಏನರ ಹೇಳ್ತಿರ್ತಾರೆ ನಮ್ಮ ಮಕ್ಕಳ ಬಗ್ಗೆ, ನಾವು ಅದನ್ನು ಅರಿತುಕೊಳ್ಬೇಕು, ಅದನ್ನು ನೋಡಬೇಕು, ಅದನ್ನು ಗಮನಿಸಬೇಕು. ಯಾರು ಹೇಳಿಲ್ಲ ಅಂದರೂ ನಮ್ಮ ಮಕ್ಕಳ ನಡತೆ ಒಳ್ಳೆಯದಿರಲಿಲ್ಲ ಅಂತಂದ್ರೆ ನಾವು ಅದನ್ನು ಒಳ್ಳೆಯ ಕಠಿಣ ಕ್ರಮಗಳನ್ನು ತಗೊಂಡು ಮಕ್ಕಳ ದಾರಿಯನ್ನು ಸುಗಮ ಮಾಡಬೇಕು. ಆ ರೀತಿಯೊಳಗೆ ನಂಬಿಕೆ ಅಂತಂದ್ರೆ ಭಾಳ ದೊಡ್ಡದಿರ್ತದೆ. ಆಗ ದೇವರ, ಆಗ ಪರಮಾತ್ಮ ಎಲ್ಲರನ್ನ ರಕ್ಷಣೆ ಮಾಡ್ತಿದ್ದ. ಈಗೆಲ್ರಿ ಇವತ್ತಿನ ಕಾಲದೊಳಗೆ, ಡಿಜಿಟಲ್ ಯುಗದೊಳಗೆ, ನೆಟ್ವರ್ಕ್ ಯುಗದೊಳಗೆ ಎಲ್ಲಿ ಪರಮಾತ್ಮ, ಯಾವ ಪಾಂಡುರಂಗ ಹೆಂಗೆ ರಕ್ಷಣೆ ಮಾಡ್ತಾನ ಅಂತ ನಾವು ಅನ್ಬೋದು. ಆದರೆ ಯಾವುದೋ ಒಂದು ಶಕ್ತಿ ಜಗತ್ತಿನೊಳಗೆ ಐತ್ರಿ. ಇವತ್ತೂ ಜೀವಂತವಾಗ್ಯದ. ಇವತ್ತು ನಾವು ಕಂಡು ಕೇಳರಿಯದ ಘಟನೆಗಳ ಜಗತ್ತಿನಲ್ಲಿ ನಡೀತಾವಂದ್ರೆ ಅದೆಲ್ಲವೂ ಭಗವಂತನ ನಿಯಾಮಕ ಶಕ್ತಿಯಿಂದ, ಪಾಂಡುರಂಗನ ಪರಮಶಕ್ತಿಯಿಂದ ಮಾತ್ರ ನಡೀತದೆ. ಅಘಟಿತ ಘಟನೆಗಳು ಇಲ್ಲ ಅಂತಂದ್ರೆ ನಡೆಯೋದಿಲ್ಲ. ಇವತ್ತು ಪರಮಾತ್ಮ ಇದ್ದಾನೆ, ಇವತ್ತು ಪಾಂಡುರಂಗ ಇದ್ದಾನೆ, ಇವತ್ತು ಸಿದ್ಧಾರೂಢ ಇದ್ದಾನೆ, ಇವತ್ತು ಎಲ್ಲ ಭಗವಂತನ ಶಕ್ತಿ ಇವತ್ತು ಅದ. ಯಾವುದೇ ರೂಪದಿಂದ ಅದು ಕೆಲಸ ಮಾಡ್ತದೆ, ಯಾವುದೇ ರೂಪದಿಂದ ಕೆಲಸ ಮಾಡ್ತದೆ. ನಿಮಗೆ ನಾ ಹೋದ್ಸಲ ಹೇಳಿನೋ ಇಲ್ಲೋ ಗೊತ್ತಿಲ್ಲ, ಪುಣಾದೊಳಗೆ ಒಬ್ಬರು ಡಾಕ್ಟ್ರ್ ಇದ್ದರು. ಅವರಿಗೆ ದೇವರಂದ್ರೆ ಅಲರ್ಜಿ. ಕೆಲವೊಬ್ಬರಿಗೆ ಬಾಳ್ರಿ ಅದು ದೇವ್ರಂದ್ರೆ ಯಾವ ದೇವ್ ಅಂಥವ್ರನ್ನೂ ಎಲ್ಲ ಕರೆಸ್ಕೋತಾನ್ರಿ ಅವ ಒಂದಿನ, ಅವ್ರನ್ನೂ ಕರೆಸ್ಕೋತಾನ ಒಂದಿನ. ಆದರೆ ಒಂದು ತೊಡೆ ದಿನ ಮಾತ್ರ ಅವ್ರು ಭಾಳ ಗಟ್ರಿ. ಯಾರು ಒಟ್ಟು ದೇವರನ್ನು ವಿರೋಧಿಸ್ತಿರ್ತಾರಲ್ಲ, ಯಾರು ದೇವರನ್ನು ವಿರೋಧಿಸ್ತಿರ್ತಾರಲ್ಲ ಅವರು ಒಮ್ಮೆ ನಂಬಿದರು ಅಂತಂದ್ರೆ ನಮಗಿಂತಲೂ ಗಟ್ಟಿ ಅವರು, ಮತ್ತು ನಮಗಿಂತಲೂ ಅವ್ರು ಭಾಳ ಗಟ್ಟಿ. ಆದರೆ ಈ ಕಡೆ ಮುಖ ಆಗ್ಬೇಕು ಅವ್ರದ್ದು. ಅವ ಡಾಕ್ಟರ್, ಅವನ ಹೆಸರು ಮಾಂಡ್ಗೆ ಅಂತ ತಿಳ್ಕೊಂಡು, ಮಾಂಡ್ಗೆ ಅಂಥೇಳಿ ಪುಣಾದೊಳಗೆ ಭಾಳದ್ರ ಒಂದು ತೊಡೆ ವರ್ಷದ ಹಿಂದೆ ಆದ ಘಟನೆ ಇದು. ಇವತ್ತು ಅವ್ರ ಮಕ್ಕಳು ಏನು ಮೊಮ್ಮಕ್ಕಳು ಅದಾರ. ಡಾಕ್ಟರ್ ಮಾಂಡ್ಗೆನ ಮಕ್ಕಳು ಏನು ಮೊಮ್ಮಕ್ಕಳು ಪುಣಾದೊಳಗೆ ಅದಾರ. ಬಹುತೇಕ ನಾ ಹೇಳಿನೋ ಇಲ್ಲೋ ನನಗೆ ನೆನಪಿಲ್ಲ, ಹೇಳಕತ್ತೀನಿ, ಅಥವಾ ಮತ್ತೊಂದು ಸಾರಿ ನೆನಪಿನ ಸಲುವಾಗಿ ನಿಮಗೆ. ಆ ಡಾಕ್ಟ್ರು ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್. ಯಾವತ್ತೂ ಅವು ಸ್ಪೆಷಲಿಸ್ಟ್ ಎದರಂತಂದ್ರೆ ಹಾರ್ಟ್ ಓಪನ್ ಸರ್ಜರಿ ಮಾಡೋದ್ರೊಳಗೆ ಭಾಳ ದೊಡ್ಡ ತಜ್ಞ, ಭಾಳ ದೊಡ್ಡ ಶ್ರೇಷ್ಠ ಡಾಕ್ಟರ್ ಮಾಂಡ್ಗೆ ಅಂತ ತಿಳ್ಕೊಂಡು ಅವನ ಜೀವಿತಾವಧಿಯೊಳಗೆ ಅವ ಸಾವಿರಾರು ಪೇಷಂಟ್ಗಳಿಗೆ ಓಪನ್ ಸರ್ಜರಿ ಮಾಡಿದ, ಬೈಪಾಸ್ ಸರ್ಜರಿ ಮಾಡಿದ್ದ. ಸಾವಿರಾರು ಪೇಷಂಟ್ಗಳಿಗೆ ಒಬ್ಬರೂ ಸತ್ತಿಲ್ಲ, ಎಲ್ಲರೂ ಆ ಆಪರೇಷನ್ದೊಳಗೆ ಸಕ್ಸಸ್ ಮಾಡ್ತಿದ್ದ. ಅವನದೊಂದು ಬಹುತೇಕ ಮಹಾರಾಷ್ಟ್ರದೊಳಗೆ ದೊಡ್ಡ ಹೆಸರು ಡಾಕ್ಟರ್ ಮಾಂಡ್ಗೆ ಅಂತ. ಯಾರಿಗಾರ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಅನ್ನಿಸ್ತು ಅಂತಂದ್ರೆ ಅವನ ಹತ್ತಿರನೇ ಬರಬೇಕು, ECG ಮಾಡಿಸ್ಬೇಕು, ಇಕೋ ಮಾಡಿಸ್ಬೇಕು. ಆನಂತರ ಹಂಗೇನಾರ ಇತ್ತಂದ್ರೆ ಸ್ಟಂಟ್ ಹಾಕಿಸ್ಕೋಬೇಕು. ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಬೈಪಾಸ್ ಓಪನ್ ಸರ್ಜರಿ ಮಾಡಿಸ್ಬೇಕು. ಎಲ್ಲರೂ ಅವನ ಹತ್ತಿಗೆ ಬರ್ತಿದ್ರು. ದೊಡ್ಡ ಹೆಸರು ಡಾಕ್ಟರ್ ಮಾಂಡ್ಗೆದು ಆವತ್ತಿನ ಕಾಲದೊಳಗೆ. ಅದರೊಳಗೆ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಮಾಂಡ್ಗೆ ಅವರಿಗೆ ಒಂದು ಸಾಲಿನ ಅವತ್ತಿನ ಕೆಲವೊಂದು ಪದ್ಮಶ್ರೀ, ಪದ್ಮ ಪ್ರಶಸ್ತಿ, ಆನಂತರ ಇವೆಲ್ಲ ಪ್ರಶಸ್ತಿ ಇರ್ತಿದ್ದು ಅಲ್ರಿ ಕೇಂದ್ರ ಸರ್ಕಾರದಿಂದ. ಅದನ್ನು ಒಂದು ಸಾಲಿಂದು ಅವನಿಗೆ ಅನೌನ್ಸ್ ಮಾಡಿದ್ರು. ಇಷ್ಟು ಹಾರ್ಟ್ ಆಪರೇಷನ್ ಮಾಡ್ಯಾನ, ಅಷ್ಟು ತಜ್ಞದಾನ. ಇವತ್ತು ನೋಡ್ರಿ ಅವು ವೈದ್ಯಕೀಯ ಕ್ಷೇತ್ರದೊಳಗೂ ಕೊಡ್ತಾರೆ. ಏನು ಪದ್ಮ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿಗಳನ್ನು ವೈದ್ಯಕೀಯ ಕ್ಷೇತ್ರದೊಳಗೂ ಕೊಡ್ತಾರೆ. ಆವತ್ತು ಡಾಕ್ಟರ್ ಮಾಂಡ್ಗೆಗೆ ಅನೌನ್ಸ್ ಆಗಿತ್ತು, ಡಾಕ್ಟರ್ ಮಾಂಡ್ಗೆಗೆ ಅನೌನ್ಸ್ ಆಗಿತ್ತು. ಅವನ ದವಾಖಾನೆಯೊಳಗೆ ಹುಡುಕಾಡಿದ್ರೆ ಒಂದು ದೇವ್ರ ಫೋಟೋ ಇರ್ತಿದ್ದಿಲ್ಲ. ಅವನ ಹೆಂಡತಿ ಭಾಳ ದೊಡ್ಡ ಭಕ್ತಿ, ದೇವ್ರ ಮ್ಯಾಗ ಎಲ್ಲಿಲ್ಲದ ನಂಬಿಕೆ.
ಅವಂದೇ ಕಟ್ಟ ಬಿಡ್ರಿ ನೀವು. ನಿಮ್ಮದು ಪರಿಸ್ಥಿತಿ ಹಂಗಾರಿ. ಎದ್ದು ಕೂಡಲೇ ನಮ್ಮ ತಾಯಂದಿರ ದೇವ್ರ ಮ್ಯಾಗ ಇಷ್ಟು ಭಕ್ತಿ ನೀವು ಅದಿರಂತ ನಮ್ಮ ದೇವ್ರದೆಲ್ಲ ಅಟ್ಟ ಚಲೋ ನಡೆದದ್ರಿ. ನಮ್ಮ ಕಂಪ್ನಿದಿಂದ ಅಟ್ಟ ಆಗಿದ್ರೆ ಅವು ನೀರು ಕಾಣಂಗಿಲ್ಲ ನಮ್ಮ ದೇವ್ರುಗಳು. ನೋಡ್ರಿ ನಮ್ಮ ಮೌಗಳು ಹೆಂಗಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡೋ ತನಕ ಯಾರೂ ಬಾಯಿಯೊಳಗೆ ನೀರು ಹಾಕ್ತಿರಂಗಿಲ್ಲ. ಸ್ನಾನ ಮಾಡೋ ತನಕ ಯಾವ ತಾಯಿನೂ ಬಾಯಿಯೊಳಗೆ ಒಂದು ಹನಿ ನೀರು ಹಾಕಂಗಿಲ್ಲ. ಹಿಂದಿನವ್ರ ಈಗಿನೂ ಇಲ್ಲವೆಲ್ಲ. ಈಗಿನ ಜಳಕ ಮಾಡೋಕ್ಕಿಂತ ಮೊದಲೇ ನಾಷ್ಟ ಮಾಡ್ತಾವ ಈಗಿನ ಹುಡುಗರು, ಹೆಣ್ಣು ಹುಡುಗರು. ಆದರೂ ನಮ್ಮ ತಾಯಂದಿರು ಬಿಡಂಗಿಲ್ಲ. ಮತ್ತು ಕಲಿಸ್ತಾರ ಅವ್ರಿಗೆ ಏನಂತಂದ್ರೆ ಮನೆಯೊಳಗೆ ಹೆಣ್ಣು ಹುಡುಗರಿಗೆ ಸ್ನಾನ ಮಾಡೋ ತನಕ ನಾನು ನಾಷ್ಟಾನೇ ಕೊಡಂಗಿಲ್ಲ. ಅದ ಗಂಡು ಹುಡುಗರಿಗೆ ಎತ್ತೀರೇನ್ರಿ ಇಲ್ಲ, ನೀ ಮಾಡ್ಬಾ, ನೀ ಗಂಡು ಹುಡುಗರಿಗೆ ನೀ ತಿಂದು ಹೋಗಿ ಅದು ನೀವು ಕಲಿಸಿದ ಪದ್ಧತಿನ. ಹೆಣ್ಣು ಹುಡುಗರಿಗೆ ಹಂಗೆ ಮಾಡಂಗಿಲ್ಲ. ನೀ ಸ್ನಾನ ಮಾಡು, ದೇವ್ರಿಗೆ ನಮಸ್ಕಾರ ಮಾಡು, ಆ ನಂತರ ನಾಷ್ಟ ಮಾಡು. ಹೆಣ್ಣು ಹುಡುಗರಿಗೆ ಹೇಳ್ತೀರಿ. ಯಾಕಂದ್ರೆ ನಿಮ್ಮ ಭಾವನೆ ಒಳ್ಳೆಯದ್ರಿ. ಯವ್ವ ತಂಗಿ, ನೀನು ಇನ್ನೊಬ್ಬರ ಮನೆಯೊಳಗೆ ಹೋಗಿ ಬದುಕಕ್ಕಿದೀವ, ಬಾಳೆ ಮಾಡೋಕ್ಕಿದೀವ. ಅಲ್ಲಿ ಹೆಂಗಿರ್ಬೇಕಂದ್ರೆ ನಿನ್ನ ಆಚಾರ, ನಿನ್ನ ವಿಚಾರ, ನಿನ್ನ ಪದ್ಧತಿ ಭಾಳ ಒಳ್ಳೆಯದಿರಬೇಕು. ಅದನ್ನು ಇಲ್ಲೇ ರೂಢಿಸ್ಕೋಬೇಕಂತ ತಿಳ್ಕೊಂಡು ನೀವು ಹೇಳ್ತಿರ್ತೀರಿ. ಆದ್ರೆ ಆ ಹುಡುಗರು ಏನತ್ತಾವ, ಅಲ್ಲಿ ಹೋಗಿ ಅಲ್ಲೆಲ್ಲ ಹಂಗೆ ರಿಕ್ಕಿನೊಳಗೆ ಬದುಕುದದ, ಇಲ್ಲಾರ ಆರಾಮಿರ್ತನಲ್ಲ ತಾವು. ಆದ್ರೆ ಇಲ್ಲಿ ನೀ ಕಲೀಲಿಲ್ಲ ಅಂದ್ರೆ ಅಲ್ಲೇ ಯಾವಾಗ ಮಾಡ್ತೀವಿ, ಇಲ್ಲೇ ಕಲಿ ಅಂತ ನೀವು. ಟೋಟಲಿ ತಾಯಂದಿರು ಹೆಣ್ಣು ಮಕ್ಕಳಿಗೆ ಸಂಸ್ಕೃತಿ, ಸಂಸ್ಕಾರ, ಮಾತಾಡೋದು, ಊಟ ಮಾಡೋದು, ಬಟ್ಟೆ ಉಡೋದು ಎಲ್ಲನೂ ಕಲಿಸ್ತಿರ್ತೀರಿ ನೀವು. ಆದ್ರೆ ಗಂಡು ಮಕ್ಕಳಿಗೆ, ಗಂಡು ಹುಡುಗರಿಗೆ ನೀವು ಕಲಿಸಂಗಿಲ್ಲ, ಅವರು ಕಲಿಸಂಗಿಲ್ಲ. ಅದಕ್ಕೆ ನಮ್ಮ ಕಂಪ್ನಿ ಎಲ್ಲ ಬೇರೆ ಆಗಿರ್ತದ್ರಿ ಅದು. ಅದಕ್ಕೆ ಮತ್ತು ನಮ್ಮ ಮಟ್ಟಕ್ಕೆ ಭಾಳ ಮಂದಿ ಬರ್ತಾರ್ರಿ ತಾಯಿಗಳು ನಮ್ಮ ಮಟ್ಟಕ್ಕೆ ಬಂದು, ಯಪ್ಪ ನನ್ನ ಮಗ ಮಾತ ಕೇಳುವಲ್ರಿ. ಅವೇ ಕೇಳ್ತಾನೆ, ಅವೇ ಕೇಳ್ತಾನೆ ಹೇಳ್ರಿ. ಅವ್ ಕೇಳ್ಬೇಕಾಗಿತ್ತಂದ್ರೆ ನಿಮ್ಮ ಕೈಯಾಗದೆ ನೀವೇ ಕೇಳುವಂಗೆ ಮಾಡ್ಬೇಕಾಗ್ತದ. ಮೊದಲೆಲ್ಲ ಹಿಂಗೆ ಮಾಡೋದು, ಹಿಂದಿಗಡೆ ಏನಪ್ಪಾ ಅಂತಂದ್ರೆ ಹಂಗಾಗ್ತದ. ನನ್ನ ಮಗ ಮಾತು ಕೇಳವಲ್ಲ, ಬರೀ ಸೊಸಿ ಮಾತೇ ಕೇಳ್ತಾನ, ಅವ್ ಹೇಳಿದ್ದೆ ಕೇಳ್ತಾನ, ಆ ಕೇಳಿದ್ದೆ ಕೇಳ್ತಾನ, ನಮ್ದೇನು ನಡಿವಲ್ತು ಅಂತ ತಿಳ್ಕೊಂಡು ನೀವೆಲ್ಲ ತಿರ್ತೀರಿ. ಆದ್ರೆ ನೀವೇನೂ ಕಲಿಸಲಿಲ್ಲ ಅಂದರು. ಏನಂತಂದ್ರೆ ಕಡಿಕೆ ತಾಯಿ ಅಂತಂದ್ರೆ ದೇವ್ರು ಅನ್ನೋದು ಅವ್ನು ಗೊತ್ತಾಗಬೇಕು. ದೇವ್ರಿಗಿಂತಲೂ ದೊಡ್ಡದು ತಾಯಿಯ ಸ್ವರೂಪ, ದೇವ್ರಿಗಿಂತಲೂ ದೊಡ್ಡದು. ಒಂದು ಮಾತು ಹೇಳ್ತೇನ್ರಿ ಮಣಿ, ತಾಯಿ ಬದುಕಿದ ಮನೆ ಏನದಲ್ಲ, ತಾಯಿ ಬದುಕಿದ ಮನೆ ಜಗತ್ತಿನ ಯಾವ ದೇವಾಲಯಗಳು ಅದರ ಮುಂದೆ ಸಮ ಅಲ್ಲ. ಯಾವ ದೇವಾಲಯವೂ ಸಮ ಅಲ್ಲ. ತಾಯಿ ಬದುಕಿದ ಮನೆ ಏನದಲ್ಲ, ಜಗತ್ತಿನ ಶ್ರೇಷ್ಠ ದೇವಾಲಯಗಳಿಗಿಂತಲೂ ದೊಡ್ಡದದು ತಾಯಿ ಬದುಕಿದ ಮನೆ. ತಾಯಿ ಬದುಕಿದ ಮನೆ. ನಾವು ತೀರ್ಥಗಳನ್ನು ಕುಡಿದು ಬರ್ತೀವಿ, ಅನೇಕ ದೇವಾಲಯಗಳಲ್ಲಿ ತೀರ್ಥಗಳನ್ನು ಕುಡಿದು ಬರ್ತೀವಿ. ಆದರೆ ತಾಯಿ ಕುಡಿಸಿರತಕ್ಕಂಥ ಎದೆ ಹಾಲಕ್ಕಿಂತಲೂ ಜಗತ್ತಿನ ಯಾವ ದೇವಾಲಯಗಳಲ್ಲಿರ್ತಕ್ಕಂಥ ತೀರ್ಥಗಳು ಅದರ ಮುಂದೆ ಏನೂ ಅಲ್ಲ. ಜಗತ್ತಿನ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಬರತಕ್ಕಂಥ ತೀರ್ಥದಕ್ಕಿಂತಲೂ ತಾಯಿಯ ಎದೆ ಹಾಲು ಏನದಲ್ಲ, ಅದು ಬಹಳ ದೊಡ್ಡ ತೀರ್ಥ, ಅಮೃತ. ಅದರ ಮುಂದೆ ಏನೂ ಅಲ್ಲ, ಅದರ ಮುಂದೆ ಏನೂ ಅಲ್ಲ. ನೀವು ಮಂತ್ರಾಲಯ, ಶ್ರೀಶೈಲ ಮೊದಲಾದವುಗಳಲ್ಲಿ ಹೋಗಿ ಕಿಲೋಮೀಟರ್ ಗಂಟ್ಲೆ ಪಾಳೆ ಹಚ್ಚಿ ಪ್ರಸಾದ ಮಾಡ್ಬೇಕಂತ ಒಂದು ತುತ್ತು ಪ್ರಸಾದಕ್ಕೆ ಪಾಳೆ ಹಚ್ತಿರಿಯವ. ಆದ್ರೆ ತಾಯಿ ಕೊಟ್ಟ ಒಂದು ಕೈ ತುತ್ತಿನಗಿಂತಲೂ ಜಗತ್ತಿನ ಯಾವ ಪ್ರಸಿದ್ಧ ದೇವಾಲಯದ ಪ್ರಸಾದವೂ ಅದರ ಮುಂದೆ ಏನೂ ಅಲ್ಲ. ಆ ತಾಯಿ ಕೊಡ್ತಕ್ಕಂಥ ಒಂದು ಕೈ ತುತ್ತೇನದಲ್ಲ, ಅದು ಎಲ್ಲ ಪ್ರಸಾದಗಳಿಗಿಂತಲೂ ಶ್ರೇಷ್ಠವಾದ ಪ್ರಸಾದ. ದೇವರ ಗುಡಿಯಲ್ಲಿರ್ತಕ್ಕಂಥ ದೇವರಕ್ಕಿಂತಲೂ ದೊಡ್ಡ ದೇವರು ಯಾರಂತಂದ್ರ ಹೆತ್ತ ತಾಯಿ, ಹೆತ್ತ ತಾಯಿ. ಯಾಕಂದ್ರೆ ಆ ಗುಡಿಯೊಳಗ ಇಟ್ಟಿರ್ತಕ್ಕಂಥ ದೇವರು ನಾನು ನಿರ್ಮಾಣ ಮಾಡಿ ಇಟ್ಟಿರ್ತಕ್ಕಂಥ ದೇವರದು. ಗರ್ಭಗುಡಿಯಲ್ಲಿ ಇಟ್ಟಿರ್ತಕ್ಕಂಥ ದೇವರಂತ ನಾವೇನು ಹೋಗಿ ನಮಸ್ಕಾರ ಮಾಡ್ತೀವಲ್ಲ, ಅದು ನಾವು ನಿರ್ಮಾಣ ಮಾಡಿಟ್ಟಿರ್ತಕ್ಕಂಥ ದೇವರು. ಆದ್ರೆ ನಮ್ಮನ್ನ ಸೃಷ್ಟಿ ಮಾಡಿ ತನ್ನ ಗರ್ಭಗುಡಿಯಲ್ಲಿ ಇಟ್ಟುಕೊಂಡ ರಕ್ಷಣೆ ಮಾಡಿರತಕ್ಕಂಥ ದೇವರು ಆ ತಾಯಿ. ಆ ತಾಯಿ ಇವತ್ತನ್ನೆಲ್ಲ ನಾವು ಮಾಡಿಟ್ಟಿರ್ತೀವಿ, ಆದ್ರೆ ತಾಯಿ ನಮ್ಮನ್ನ ನಿರ್ಮಾಣ ಮಾಡಿ 9 ತಿಂಗಳು ತನ್ನ ಗರ್ಭಗುಡಿಯಾಗಿ ಇಟ್ಟುಕೊಂಡಾಳಲ್ರಿ ಅವ್ವ. ತಾಯಿ ದೇವರಾಗಬಹುದು, ಆಗಬಹುದು ಅಲ್ಲ, ತಾಯಿ ದೇವರಾಗ್ತಾಳೆ. ಆದ್ರೆ ದೇವರಿಗೆ ತಾಯಿ ಆಗಕ್ಕೆ ಬರಂಗಿಲ್ಲ, ದೇವರಿಗೆ ತಾಯಿ ಆಗಕ್ಕೆ ಬರಂಗಿಲ್ಲ. ಆ ರೀತಿಯೊಳಗ ಜಗತ್ತಿನೊಳಗೆ
ಮಾತೃದೇವೋಭವ ಅಂತ ಹೇಳ್ತಾರಲ್ಲ, ಹಂಗೆ ಆ ಮಾಂಡಗೆ ಡಾಕ್ಟರ್ ಏನಂತಂದ್ರೆ ದೇವ್ರ ಮ್ಯಾಗ ನಂಬಿಗಿಲ್ಲ, ವಿಶ್ವಾಸ ಇಲ್ಲ, ಒಂದು ಫೋಟೋ ಇಲ್ಲ. ಅವೇನಂತಂದ್ರೆ ಯಾವತ್ತೂ ಏನು ಮಾಡ್ತಿದ್ದ ಅಂದ್ರೆ ಬರೀ ತನ್ನ ಮ್ಯಾಗ ತನಗೆ ವಿಶ್ವಾಸ. ದೇವರ ಅಂತಂದ್ರೆ ಹಂಗಾರೆ ಇಲ್ಲೊಂದು ಪೇಷಂಟ್ ಅದ, ಬಂದು ಆಪರೇಷನ್ ಮಾಡಿ ಅದನ್ನು ಬದುಕಸನ್ನ ದೇವರಿಗೆ ನೋಡುನು ಅಂತಿದ್ದ. ದೇವ್ರದ್ದು ಇಸ್ ದ ನಾಟ್ ಫ್ಯಾಕ್ಟ್ ಡಿಸಿಷನ್. ಅಂದ್ರೆ ತಾಬಿಡು ತೋಬಿಡು ಅರ್ಜೆಂಟ್ ಡಿಸಿಷನ್ ಕೊಡಂಗಿಲ್ಲ, ದೇವರು ಆರಾಮ ಮಾಡಂಗಿಲ್ಲ. ಯಾಕಂದ್ರೆ ನಾವು ಮಾಡಿದ ಕರ್ಮಗಳ ಮೇಲೆ ಪರಮಾತ್ಮ ನಮ್ಮನ್ನ ರಕ್ಷಣೆ ಹೊಣೆ ಅವನ ಕೈಯೊಳಗದ. ಇಮಿಡಿಯೇಟ್ ಔಷಧ ಕೊಟ್ಟಂಗೆ ಅವ ಆಗಂಗಿಲ್ಲ. ಅವ ಪರಮಾತ್ಮ ಅವನ ಮ್ಯಾಗ ನಂಬಿಗಿದ್ದಿದ್ದಿಲ್ಲ. ಆ ಸರ್ಕಾರ ಅವನಿಗೆ ಪದ್ಮಶ್ರೀ ಘೋಷಣೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಎಲ್ಲ ಅಸಿಸ್ಟೆಂಟ್ಗಳಿಗೆ ಹೇಳ್ದ, ಅವನ ಇದ್ರೊಳಗೆ ಮ್ಯಾನೇಜರು, ಅವರು ದೊಡ್ಡ ಹಾಸ್ಪಿಟಲ್ ಒಂದು ಅವನಿಗೆ ಹೇಳ್ದ, ಇಲ್ಲಪ್ಪ ಮತ್ತು ಇಂಥ ದಿನ ಇನ್ನೊಂದು 15 ದಿವಸ ಬಿಟ್ಟ ಒಂದು ಡೇಟ್ ಫಿಕ್ಸ್ ಮಾಡ್ಯಾರ. ಅವನಿಗೊಂದು ಲೆಟರ್ ಬಂತು, ಡಾಕ್ಟರ್ ಮಾಂಡಿಗೆ ಅವ್ರಿಗೊಂದು ಲೆಟರ್ ಬಂತು, ಇಂಥ ತಾರೀಕಿನ ದಿನ ಇಂಥ ಟೈಮ್ಗೆ ಇಂಥ ವೇದಿಕೆ ಮೇಲೆ ಇಂಥವರಿಂದ, ರಾಷ್ಟ್ರಪತಿಗಳಿಂದ, ಪ್ರಧಾನಮಂತ್ರಿಗಳಿಂದ ನಿನಗೇನಪ್ಪ ಅಂತಂದ್ರೆ ಒಂದು ಪದ್ಮಶ್ರೀ ಪ್ರಶಸ್ತಿ ಅವಾರ್ಡ್ ಅನೌನ್ಸ್ ಆಗ್ಯದ, ಈ ಡೇಟಿಗೆ ಈ ಟೈಮ್ಗೆ ನೀನು ಇಲ್ಲಿರ್ಬೇಕಂತ ಅವನಿಗೊಂದು ಲೆಟರ್ ಬಂತು. ಆ ಲೆಟರ್ ನೋಡಿ ಭಾಳ ಖುಷಿಪಟ್ಟು ಹೇಳ್ದ ಮ್ಯಾನೇಜರ್ಗೆ, ಹಿಂಗೆ ಹೋಗ್ಬೇಕಾಗ್ಯದ ಇಂಥ ದಿವಸ, ಅದಕ್ಕೆ ನೀ ಅಗಾವನೇ ಒಂದು 5-6 ದಿವಸ ಏನು ಮಾಡಂತಂದ್ರೆ